ये राकाशी रसोनिधि ये गडियल्लो पुट्टवेनैना. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್. ಇದ್ಯಾರು ಅಂತಂದ್ರೆ ನನ್ನ ಕಸಿನ್, ಇವಳು ಕೂಡ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ಎಂತ ನೇಮ್ ಅಂತ ಅವಳ ಹತ್ರನೇ ಕೇಳಿ ಆಯ್ತಾ. ವಿಪಿಸ್ ಲಿಟಲ್ ವರ್ಲ್ಡ್. ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಫಸ್ಟಿಗೆ. ಇವತ್ತು ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ. ಎಂಥ ಫಂಕ್ಷನ್ ಅಂತ ಹೇಳಿದರೆ, ಮೊನ್ನೆ ಮದುವೆಯಾಗಿ ಬಂದ ನವ ಜೋಡಿಗಳಿಗೆ ಔತಣಕೂಟ. ಹಾಗೆ ಇವತ್ತು ಬೆಳಿಗ್ಗೆಯಿಂದನೇ ಅಡುಗೆ ಕೆಲಸ ಸ್ಟಾರ್ಟ್ ಆಗಿದೆ. ಇವತ್ತಿನ ಫಂಕ್ಷನಿಗೆ ನಾವು ನಾನಾ ಥರದ ಅಡುಗೆಗಳು ಮಾಡ್ತೇವೆ. ಅದು ಯಾವ ಥರದ ರೆಸಿಪಿಗಳೆಲ್ಲ ಮಾಡ್ತೇವೆ ಅಂತೇಳಿ ಈ ಲಾಗಲ್ಲಿ ನೋಡಿ. ಬೀನ್ಸನ್ನು ಕ್ಲೀನ್ ಮಾಡಿ ಕೊಡ್ತಾ ಇದೆ ನಮ್ಮ ಮನೆಗೆ. ಬೀನ್ಸ್ ಕ್ಲೀನ್ ಮಾಡಿ ಕೊಟ್ಟ ನಂತರ ಕ್ಯಾರೆಟ್ ಕ್ಲೀನ್ ಮಾಡಿ ಕ್ಯಾರೆಟ್ ತುರಿಲಿಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೇನೆ. ಹಾಗೆ ಕ್ಯಾರೆಟ್ ತುರಿದಾಯಿತು. ಹಾಗೆ ನೆಕ್ಸ್ಟ್ ನಾನು ಸೌತೆ ಮತ್ತು ತೊಂಡೆಕಾಯನ್ನು ಕಟ್ ಮಾಡಿ ಕೊಟ್ಟೆ ಹುಳಿ ಪದಾರ್ಥಕ್ಕೋಸ್ಕರ. ಒಗ್ಗರಣೆ ಅಲ್ವಾ ಈಸ್ ರೆಡಿ. ನೋಡಿ ಹೇಗಾಗಿದೆ ಅಂತ ಗೊತ್ತಿಲ್ಲ. ಬೀನ್ಸ್ ಪಲ್ಯ ರೆಡಿ ಆಯಿತು. ಈಗ ನೆಕ್ಸ್ಟ್ ಗೀ ರೈಸ್ ರೆಡಿ ಮಾಡ್ತಾ ಇದ್ದಾರೆ. ಬಾಸ್ಮತಿ ರೈಸ್, ಪಾಯಸ ಕೂಡ ರೆಡಿ ಆಯಿತು. ಗೀ ರೈಸ್ ಕೂಡ ರೆಡಿ ಆಯಿತು. ಇದು ಆಲೂ ಪಾಲಕ್. ಇಲ್ಲೂ ಜ್ಯೂಸ್. ಇದು ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು. ವಡೆ ಮಾತ್ರ ಮಾಡೋದು ಬಾಕಿ ಆಗಿತ್ತು. ಅದನ್ನು ಮಾತ್ರ ಸಂಜೆ ಮಾಡಿದ್ವಿ. ಹಾಗೆ ನಾನು ಲಾಗ್ ಮಾಡುವುದನ್ನು ಈವ್ನಿಂಗಿಂದ ಕಂಟಿನ್ಯೂ ಮಾಡಿದ್ದೆ. ವಡೆ ಕೂಡ ರೆಡಿ ಆಯಿತು. ಮೊನ್ನೆ ಒಂದು ಲಾಗ್ ಹಾಕಿದ್ನಲ್ಲ, ಮದುವೆ ಲಾಗ್, ಅವರೇ ನಮ್ಮ ಇವತ್ತಿನ ಅತಿಥಿಗಳೆಲ್ಲ ಬಂದರು. ಸ್ವಲ್ಪ ಅವರೊಟ್ಟಿಗೆ ಮಾತಾಡಿ ನೆಕ್ಸ್ಟ್ ನಾವು ಊಟ ಮಾಡಲಿಕ್ಕೆ ಹೋದ್ವಿ. ಫಸ್ಟ್ ಅವರು ಊಟ ಮಾಡಿದ್ರು, ನೆಕ್ಸ್ಟ್ ನಾವು ಊಟ ಮಾಡಿದ್ವಿ. ಇವತ್ತಿನ ಸ್ಪೆಷಲ್ ಅಡುಗೆಗಳು ಯಾವುದೆಲ್ಲ ಅಂತ ಹೇಳಿದರೆ, ಒಂದು ಸೈಡ್ ಡಿಶ್ ಆಗಿ ಉಪ್ಪಿನಕಾಯಿ ಮತ್ತು ಪಲ್ಯ, ನೆಕ್ಸ್ಟ್ ವಡೆ, ಆಲೂ ಪಾಲಕ್, ಗೀ ರೈಸ್, ಕಡಲೆ ಪದಾರ್ಥ, ನೆಕ್ಸ್ಟ್ ಊಟ ಹುಳಿ ಪದಾರ್ಥ, ಪಾಯಸ ಮತ್ತು ಕ್ಯಾರೆಟ್ ಹಲ್ವಾ. எந்தன் முகம் காட்டும் புன்னகைகள் தீட்டும் மனதின் கண்ணாடி நீயே. என்னை போலே ஏற்றுக்கொண்டதாலே எதிரொலியாகிடுவாயே. கண்ணதை பாடவும் கண்மூடியாடவும் என் துணையாகிட வந்தாயே. சண்டைகள் போடவும் பின் வந்து கூட. ಅವರಿಗೆ ಊಟ ಆಯಿತು. ಹಾಗೆ ನೆಕ್ಸ್ಟ್
ನೆಕ್ಸ್ಟ್ ನಾವು ಊಟ ಮಾಡಿದ್ವಿ. ಹಾಗೆ ಊಟ ಆಗಿ ಸ್ವಲ್ಪ ಹೊತ್ತಾದ ನಂತರ ಎಲ್ಲರೂ ಮನೆಗೆ ಹೋಗ್ಲಿಕ್ಕೆ ರೆಡಿ ಆದರು. ಹಾಗೆ ಅವರಿಗೆಲ್ಲ ಬಾಯ್ ಹೇಳಿ ಬಂದೆ. ಹಾಗೆ ನಾನು ಮತ್ತು ನನ್ನ ಕಸಿನ್ ಒಂದು ರೀಲ್ಸ್ ಮಾಡಿದ್ವಿ. ಇದನ್ನು ನಾಲ್ದು ಅವಳ ಬರ್ಡೇ ಹೊತ್ತಿಗೆ ಓಪನ್ ಮಾಡಿ ತೋರಿಸ್ತೇನೆ ಎಂತೆಲ್ಲ ನಾವು ಗಿಫ್ಟ್ ಕೊಟ್ಟಿದ್ದೇವೆ ಅಂತ. ನಾವು 4 ಜನ ಸೇರಿ ಕೊಡೋದು, ನನ್ನ ಫ್ರೆಂಡ್ಸ್ನವರು 4 ಜನ, ನಾನು ನನ್ನ 3 ಜನ ಫ್ರೆಂಡ್ಸ್. ಮತ್ತು ಸೆಲೆಬ್ರೇಷನಿಗೋಸ್ಕರ ಲೆಟರ್ಸ್ ತಂದಿದ್ದೇವೆ, ಹ್ಯಾಪಿ ಬರ್ಡೇದು. ಇದರೊಳಗೆ ಸಸ್ಪೆನ್ಸ್ ಆಗಿ ನಾವು ಗಿಫ್ಟ್ ಕೊಡೋದು. 4 ದಿನ ಲಾಗಲ್ಲಿ ನೋಡಿ ನಾನು ಎಂಥ ಗಿಫ್ಟ್ ಕೊಟ್ಟಿದ್ದೇನೆ ಮತ್ತು ನಾವು ಹೇಗೆ ಸೆಲೆಬ್ರೇಷನ್ ಮಾಡ್ತೇವೆ ಅಂತೇಳಿ, ಬರ್ಡೇ ಸೆಲೆಬ್ರೇಷನ್ ಹೇಗೆ ಮಾಡ್ತೇವೆ ಅಂತ ನೋಡಿ ನಾನು ಲಾಗಲ್ಲಿ. ಹಾಗೆ ನಾನು ಈ ಲಾಗನ್ನು ಇಲ್ಲಿ ಎಂಡ್ ಮಾಡ್ತೇನೆ. ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ.